ಜಯಂತಿಯನ್ನ ಹಾಲು ಕುಡಿಯುವ ಹಬ್ಬವನ್ನಾಗಿ ಆಚರಿಸುವಂತದ್ದು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗುರುವಾಂತಮ ಸ್ವಾಮಿಗಳವರು ಚಿಂತಲಗಿ ಶ್ರೀ ವಿಜಯ ಮಹಂತ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಈ ಸಮಾರಂಭದ ಸಮ್ಮುಖವನ್ನು ವಹಿಸಿಕೊಂಡಿರುವಂತಹ ಪೂಜ್ಯರನ್ನ ಚಿಂತಲಗಿ ಶ್ರೀ ವಿಜಯ ಮಹಾಂತ ಸ್ವಾಮಿಗಳಿಗೆ, ಡಾಕ್ಟರ್ ಮಹಾಂತ ಸ್ವಾಮಿಗಳಿಗೆ ಮನದಲ್ಲಿ ಸ್ಮರಿಸಿ ವೇದಿಕೆ ಮೇಲೆ ಮಣಿಪುರ ಗುರುಮಹಾಂತ ಸ್ವಾಮಿಯವರಿಗೆ, ಡಾಕ್ಟರ್ ಗುರುಮಹಾಂತ ಸ್ವಾಮಿಯವರಿಗೆ, ಸಿದ್ಧಾನಂದ ನಂಗೋಟಿಯವರು ಮತ್ತು ಎಲ್ಲರೂ ಗುರು ಹಿರಿಯರೇ, ಬಂದವರು ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಲ್ಲ ಅಕ್ಕನ ಭಾಗದ ಮತ್ತು ಬೇರೆಯವರು ಕೂಡ ಎಲ್ಲ ಮಹಿಳೆಯರಿಗೆ ಮತ್ತು ಮುದ್ದು ಮಕ್ಕಳಿಗೆ ಎಲ್ಲರಿಗೂ ಶರಣಿ ಶರಣಾರ್ಥಿ. ಎಲ್ಲರೂ ಹೇಳೋನು ಹಾಲು ವೇಸ್ಟ್ ಮಾಡಬೇಡ್ರಿ, ಕಲ್ಲಿಗ ಹಾಲು ಶುರು ಮಾಡ್ರಿ. ಹಾಲು ಹೀಗಾಗಿ ಅದು ಕುಡಿಬೇಕು. ಅದ್ರಾಗ ಇದ್ದಿದ್ದು ಜೀವಂತ ಬೇಗ ಡಾಕ್ಟರ್ ಹೇಳ್ತೀನಿ, ಅದ್ರಾಗ ಇದ್ದಿದ್ದು ಕ್ಯಾಲ್ಸಿಯಮ್ ಪ್ರೋಟೀನ್ ನಮ್ಮ ಶರೀರ ಬೇಕಾಗ್ತದೆ. ಅದು ಕಲ್ಲಿನ ಮೇಲೆ ಯಾಕೆ ಸುಡಿತೀರಿ ಅನ್ನೋದು ಇದು ಒಂದು. ಅದು ಮೊದಲಿನ ಪ್ರಥಾ ಬಂದೈತಿ ನಮ್ದು ಇಂಡಿಯಾದಾಗ. ಅದು ಪ್ರಥಾ ನಮ್ದು ಡಾಕ್ಟರ್ ಮಹಾಂತ ಸ್ವಾಮಿ ಅವರು ಇದು ನಾಗರ ಪಂಚಮಿನ ಹಾಲ ಕುಡಿಯೋದು ಹಬ್ಬ ಅಂತ ಸೆಲಿಬ್ರೇಟ್ ಮಾಡಕತ್ತೆ. 15 ವರ್ಷ 15 ವರ್ಷ ಈಗ ಬಹಳಷ್ಟು ಬದಲಾವಣೆ ಆಗೈತಿ. ಯಾವಾಗಲೂ ನಾನು ಮೊದಲಿಗೆ ಹೊರಕೊಂಡು ಬಂದಿದ್ದೆ. ಬದಲಾವಣೆ ಏನು ಆಗ್ತಿದ್ದಿಲ್ಲ. ಆಲ್ವೇಸ್ ಇಟ್ ಶುಡ್ ಬಿ ವೆರಿ ಸ್ಲೋ. ಬದಲಾವಣೆ ಆಗ್ತದೆ. ನಮ್ಮದಾಗಲಿ ಸಮಾಜದಾಗಲಿ ನಮ್ಮ ನಡವಳಿಕೆದಾಗಲಿ ಇದು ಬದಲಾವಣೆ ಆಗೋದಿಲ್ಲ. ಆಲ್ವೇಸ್ ಇಟ್ ಶುಡ್ ಬಿ ಸ್ಲೋ. ಬದಲಾವಣೆ ಸ್ಲೋ ಆಗಬೇಕಂದ್ರೆ ಅದು ಏನಿರ್ತೈತಿ, ಪರ್ಮನೆಂಟ್ ಇರ್ತೈತಿ. ಒಮ್ಮೆ ಎಲ್ಲರೂ ಎಲ್ಲ ಅದವ್ರು ಹೇಳ್ಯಾರಂತ ಹಾಲು ಒಯ್ದು ಬಿಡುದು ಹಾಲು ಕುಡಿಯೋದು ಹಂಗಲ್ಲ. ಹಾಲು ಯಾಕೆ ಚೆಲ್ಲಬೇಡ ಅಂತಾರ ಅನ್ನೋದು ತಿಳ್ಕೊಬೇಕು. ಹಾಲು ಯಾಕೆ ಚೆಲ್ಲಬೇಡ ಅಂತಾರ ಅನ್ನೋದು ತಿಳ್ಕೊಬೇಕು. ಅದು ಪ್ರಿನ್ಸಿಪಲ್ ಮನುಷ್ಯನ ಇಟ್ಕೊಂಡು ನಿಮ್ಮ ವಯಸ್ಸು ಹುಡುಗರು ಹಾಲಿನ ಮಹತ್ವ ತಿಳ್ಕೊಂಡು ನೀವು ನಿಮ್ಮ ಮನ್ಯಾಗ ತಾಯಿದರಿಗೆ, ನಿಮ್ಮ ಮನ್ಯಾಗ ನಮ್ಮಂತರಿಗೆ ಅಜ್ಜದರಿಗೆ ನೀವು ಹೇಳ್ಬೇಕು. ಯಾಕೆ ಚೆಲ್ಲಮ್ಮ ಹಾಲು, ಯಾಕೆ ಚೆಲ್ತಿ ಅಂತ ನೀವು ಹೇಳಬೇಕು. ಯಾಕೆ ಕಲ್ಲಿಗೆ ಸುರುಟಿ, ಅದು ಕಲ್ಲಿಗೆ ಸುರ ಹುಟ್ಟಿಗೆ ಹಾಲು ಹಾಕೋದ್ರಾಗ ಏನೈತಿ, ಅದು ಹಾಲು ಹಾಕಬೇಡ್ರಿ. ಇವತ್ತಿನ ಮೇಲೇನು ಅದು ಪ್ರಿನ್ಸಿಪಲ್ ನಮ್ಮ ತಲೆಗೆ ಏನು ಗೊತ್ತಾಗಿಲ್ಲ. ಅದು ಮೂಢ ನಂಬಿಕೆ. ಅದು ಹೋಗೋ ಸಲುವಾಗ ನಮ್ಮದು ಮಠ ಚಿಂತಲಗಿ ವಿಜಯ ಮಹಾಂತ ಸ್ವಾಮಿಗಳ ಮಠ ಇಲ್ಲಿ ಕೇಳಿ ಇಲ್ಲಿ ಇದು ಪ್ರಥಾ ನಾವ ಮಾಡಕತ್ತಿದವ. ಇಲ್ಲಿ ನಾವ ನಮ್ಮ ಗುರುಗಳಿಗ ಅದು ಹಾಲಿನ ಮಹತ್ವ ಏನಂದ್ರೆ ನೀವೆಲ್ಲ ಇಂಡಿವಿಜುವಲ್ ಎಲ್ಲ ತಿಳ್ಕೊಂಡು ನೀವೆಲ್ಲ ಕಲಿತಿರೋ ಸ್ಟೂಡೆಂಟ್ಸ್. ನಿಮ್ಗೆ ನಿಮ್ಮ ಮನ್ಯಾಗ ನಿಮ್ಮ ಅಜ್ಜಿನ ನಿಮ್ಮ ಅಜ್ಜಕ್ಕಿನ ಹಾಲು ಅಂದ್ರೆ ಏನನ್ನೋದು ನಿಮ್ಗೆ ಹೆಚ್ಚು ಕೊಡ್ತೈತಿ. ಎಲ್ಲರಿಗೆ ಈ ಹಾಲು ಕುಡಿಸ್ತಾರ. ಇದನ್ನ ಹಾಲು ಕೊಟ್ಟಿದ ಹಲ ಒಂದು ಹನಿನೂ ಚೆಲ್ಲಾರ್ದಂಗ ಅದು ಫುಡ್ಡಿಗ ವಿ ಶುಡ್ ಗಿವ್ ರಿಸ್ಪೆಕ್ಟ್. ಆ ಅನ್ನಕ್ಕೆ ಮರ್ಯಾದೆ ಕೊಟ್ಟು ನಾವು ಬದುಕಮ್ಮ. ಹಾಲು ಕುಡಿಯೋದು ಹಬ್ಬ ಸರಿಯಾಗಿ ಸೆಲಿಬ್ರೇಟ್ ಮಾಡಮ್ಮ ಅಂತ ಹೇಳ್ಕೊಂಡು ನಾನೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಂ ಶ್ರೀ ಗುರು ಬಸವಲಿಂಗಾಯ. ವಾ ಎಂಬಲ್ಲಿ ಎಲ್ಲ ಬವನಲ್ಲಿ ಇದ್ದು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವಳೆ ವಸ್ತು ಚೈತನ್ಯಾತ್ಮಗಳಾದೆನು. ಇಂತಿ ಬಸವಾಕ್ಷರ ತ್ರಯಗಳು ಎನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳಗುವುದ ಕಂಡು ಆನು ನೀನು ಬಸವ 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 ಎನ್ನುತ್ತಿದ್ದವಯ್ಯ ಈಶ್ವರ. ವಿಶ್ವಗುರು ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನ ಎನ್ನ ಋಣದಿಂದಲೂ ಸ್ಮರಿಸಿಕೊಳ್ಳುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಮ ಪೂಜ್ಯ ಗುರುಮಾತಾ ಪಾದಾರವಿಂದಕ್ಕೆ ಅದೇ ರೀತಿಯಾಗಿ ನವನಿಕ ಶರಣರ ಪಾದಾರಗಳಲ್ಲಿ ಪಟ್ಟುಮಟ್ಟು ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ, ಅಕ್ಕನ ಬೆಳಗದ ತಾಯಿಯರಿಗೂ, ಸರ್ಪರಿಗೂ ಶರಣೋ ಶರಣಾರ್ಥಿಗಳು. ಶರಣೋ ಶರಣಾರ್ಥಿಗಳು. ಯಾರು ಎದುರಿಗೆ ಸಿಕ್ಕಿದ್ರು ನಾವು ಏನು ಹೇಳಬೇಕು? ಶರಣೋ ಶರಣಾರ್ಥಿಗಳು. ಈಗೊಂದ್ಸಲ ನಮ್ಮ ಅಪ್ಪ ಬಸವಣ್ಣನವರಿಗೆ ಜೈಕಾರ ಹಾಕೋಣ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಗೆ, ವೈರಾಗ್ಯ ನಿಧಿ ಅಕ್ಕ ಮಹಾದೇವಿಗೆ, ಅಪ್ಪ ವಿಜಯ ಮಹಾಂತೇಶ್ವರರಿಗೆ, ಅಪ್ಪ ವಿಜಯ ಮಹಾಂತೇಶ್ವರ
ನನಗೊತ್ತು ನಿಮ್ಗೆ ಯಾರಿಗೂ ನಮ್ಮ ಮಾತನ್ನ ಕೇಳುವಷ್ಟು ತಾಳ್ಮೆನೂ ಇಲ್ಲ, ಜೊತೆಗೆ ಮೇಲೆ ಬಿಸಿಲು ಸಹ.